ನಮಸ್ಕಾರ. ಇವಾಗಿನ ಟ್ರೆಂಡಲ್ಲಿ ನಾವು ಕೇಳಲ್ಪಟ್ಟಿರ್ತೀವಿ ಈ ಒಂದು ರೇಖಿ ಹೀಲಿಂಗು, ಪ್ರಾಣಿಕ್ ಹೀಲಿಂಗು ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಎನರ್ಜಿ. ಇವಾಗ ರೇಖಿ ಹೀಲ್ ಮಾಡೋರು ಕೂಡ ಅವರ ಎನರ್ಜಿ ಕೈಯಿಂದ ಕೂಡ ನಿಮಗೆ ಅಂದರೆ ಡಿಸ್ಟೆನ್ಸ್ ಆಗಿ ಕೂಡ ಹೀಲ್ ಮಾಡ್ತಾರೆ ಅಥವಾ ಕೈಯಿಂದ ಕೂಡ ಹೀಲ್ ಮಾಡ್ತಾರೆ. ಹೇಗೆ ಅಂದರೆ ನಮ್ಮ ಈ ಹಸ್ತದಲ್ಲಿ ಇಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಯಾವಾಗಲೂ ನಾವು ಕಪ್ಲಿಂಗ್ ಮುಖಾಂತರ ನಾವು ಎಲ್ಲವನ್ನು ನಮ್ಮಲ್ಲಿ ಕೂಡ ನಾವು ಹೀಲ್ನ ಮಾಡ್ಕೋಬೋದು. ಇದು ಹೇಗೆ ಅಂತಂದರೆ ಇದು ಕೂಡ ಕೈನ ಚೆನ್ನಾಗಿ ಫ್ರಿಕ್ಷನ್ ಮಾಡಬೇಕಾಗತ್ತೆ. ಫ್ರಿಕ್ಷನ್ ಮಾಡಿದ ತಕ್ಷಣ ನಮ್ಮಲ್ಲಿ ಒಂದು ಎನರ್ಜಿ ಬರುತ್ತೆ. ಎನರ್ಜಿ ಬಂದಾಗ ನಾವು ಒಂದು ಪಾಸಿಟಿವ್ ಅಫರ್ಮೇಷನ್ ನಾನು ಹಿಂದೆ ಹೇಳ್ಕೊಟ್ಟಿರುವಂಥ ಹಿಂದೆ ಸಂಚಿಕೆಯಲ್ಲಿ ನಾನು ಕೆಲವೊಂದು ಬೀಜ ಮಂತ್ರಗಳನ್ನ ಹೇಳ್ಕೊಟ್ಟಿದ್ದೀನಿ. ಹೇಗೆ ನಮ್ಮ ಈ ಆರವನ್ನು ನಾವು ಕ್ಲೆನ್ಸ್ ಮಾಡ್ಕೋಬೋದು, ಹಾಗೆ ಮತ್ತು ನಮ್ಮ 7 ಚಕ್ರಾಸ್ನ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೋದು, ಹೇಗೆ ಒಂದು ಇದನ್ನು ಅಲೈನ್ ಮಾಡ್ಕೋಬೋದು ಅನ್ನೋದನ್ನ ಬೀಜ ಮಂತ್ರದ ಮುಖಾಂತರ ನಾನು ಹೇಳ್ಕೊಟ್ಟಿದ್ದೀನಿ. ಈ ಒಂದು ಬೀಜ ಮಂತ್ರಗಳನ್ನ ಹೇಳ್ಕೊಂಡು ನಾವು ಪ್ರತಿಯೊಂದು ಚಕ್ರದ ಮೇಲೆ ಈ ಥರ ಒಂದು ಕಪ್ಲಿಂಗ್ ಥರ ಮಾಡಿಕೊಂಡು ನಾವು ಬೀಜ ಮಂತ್ರನ ಒಂದು 11 ಸಲ ಅಥವಾ 108 ಸಲ ನಾವು ದಿನ ಎದ್ದ ತಕ್ಷಣ ನಾವು ಹೇಳ್ಕೋಬೇಕಾಗತ್ತೆ. ಪ್ರತಿ ಸಲ ಈ ಒಂದು ರೂಟ್ ಚಕ್ರಕ್ಕಾಗಿ ನಾವು ಲಮ್ ಅಂತ ಹೇಳ್ತೀವಿ. ಲಮ್ 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 ಅಂತ ಇದನ್ನು ನಾವು ಒಂದು ಮೆಡಿಟೇಟಿವ್ ಸ್ಟೇಟಲ್ಲಿ ಕೂತ್ಕೊಂಡು ಕೈಯಲ್ಲಿ ಎನರ್ಜಿ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ನಾವು ರೂಟ್ ಚಕ್ರದ ಮೇಲೆ ಇಟ್ಕೊಂಡು ಒಂದು 108 ಸಲ ಅಥವಾ 11 ಸಲ ನಿಮ್ಮ ಶಕ್ತಿ ಅನುಸಾರ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕೈಯಲ್ಲಿರುವಂಥ ನೀವೇನು ಗ್ರ್ಯಾಬ್ ಮಾಡಿರ್ತೀರಲ್ಲ ಆ ಎನರ್ಜಿ ಅದು ರೂಟ್ ಚಕ್ರದವರೆಗೆ ತಲುಪಿ ನಿಮ್ಮ ರೂಟ್ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಹಾಗೆ ನಿಮ್ಮ ಸ್ವಾದಿಷ್ಠಾನ ಚಕ್ರವನ್ನು ಅಷ್ಟೇ ನೀವು ಕೈಯನ್ನು ಚೆನ್ನಾಗಿ ರಬ್ ಮಾಡಿದಾಗ ನಿಮ್ಮ ಕೈಯಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿನ ತಗೊಂಡು ನಿಮ್ಮ ಹೊಕ್ಕಳಿನ 3 ಬೆರಳು ಕೆಳಗಡೆ ಇರುವಂಥ ಸ್ವಾದಿಷ್ಠಾನ ಚಕ್ರಕ್ಕೆ ನೀವು ವಮ್ 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 ಅಂತ ಹೇಳ್ಕೊಂಡಾಗ ಏನಾಗುತ್ತೆ, ಈ ಒಂದು ಎನರ್ಜಿ ಕ್ರಿಯೇಟ್ ಆಗಿ ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹೀಗೆ ನೀವು ಪ್ರತಿಯೊಂದು ಚಕ್ರದ ಮೇಲೂ ನೀವು ಎನರ್ಜಿ ಕ್ರಿಯೇಟ್ ಮಾಡಿಕೊಂಡು ಇದನ್ನು ನೀವು ಸೆಲ್ಫ್ ಹೀಲಿಂಗ್ ಥರ ಮಾಡ್ಕೋಬೋದು. ಏನೇನು ಉಪಯೋಗ ಸೆಲ್ಫ್ ಹೀಲಿಂಗ್? ನಾವು ಚಕ್ರವನ್ನು ನಾವು ಬ್ಯಾಲೆನ್ಸ್ ಮಾಡಿದಾಗ ಇದು ಫಿಸಿಕಲ್ ಆಗಿ, ಮೆಂಟಲ್ ಆಗಿ, ಎಮೋಷನಲಿ ಕೂಡ ಇದು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಅದಕ್ಕಾಗಿ ಈ ನಮ್ಮ 7 ಚಕ್ರಗಳು ನಾವು ಏನಂತ ಕರಿತೀವಿ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಹಾಗೆ ಓಕೆ 7 ಚಕ್ರಾಸ್ ನಾವು ಕ್ಲೆನ್ಸ್ ಮಾಡ್ಕೊಂಡ್ವಿ, ಬ್ಯಾಲೆನ್ಸ್ ಮಾಡ್ಕೊಂಡ್ವಿ. ಈ ಎನರ್ಜಿಯಿಂದ ನಾವು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಹೇಗೆ ನಮ್ಮ ಆರವನ್ನು ಕ್ಲೆನ್ಸ್ ಮಾಡ್ಕೊಳ್ಳೋದು ಅಂತಂದರೆ ಈ ನೆಗೆಟಿವಿಟಿಯಿಂದ ಹೇಗೆ ದೂರ ಇರೋದು ಅಂದರೆ ನಾವೆಲ್ಲಾದರೂ ಒಂದು ಆಚೆ ಹೋಗಿ ಬರ್ತೀವಿ ಅಥವಾ ಜನ ಇರೋ ಪ್ರದೇಶಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಥವಾ ಒಂದು ನೆಗೆಟಿವ್ ಇರೋ ಸ್ಥಾನಗಳಿಗೆ ಹೋಗ್ಬಿಟ್ಟು ಬರ್ತೀವಿ. ಆವಾಗ ನಮಗೆ ತುಂಬ ಹೆವಿನೆಸ್ ಅಂತ ಅನಿಸ್ತಾ ಇರುತ್ತೆ. ಅಥವಾ ನಮಗೆ ಎಲ್ಲೋ ಒಂದು ಇಷ್ಟ ಇಲ್ಲದಿರೋ ಒಂದು ಪಾರ್ಟಿಗೆ ಹೋಗ್ಬಿಟ್ಟು ಬಂದಿರ್ತೀವಿ, ಅಲ್ಲಿ ಜನಗಳು ತುಂಬ ಕಣ್ಣು ಬಿದ್ದಿರುತ್ತೆ. ಇದರಿಂದ ನಾವು ಹೇಗೆ ತಪ್ಪಿಸ್ಕೋಬೇಕು ಅಂದರೆ ಸೇಮ್ ಈ ಒಂದು ಎನರ್ಜಿನ ನಾವು ಕ್ರಿಯೇಟ್ ಮಾಡಿಕೊಂಡು ನಮ್ಮ ಆರವನ್ನು ಇದನ್ನು ಕಟ್ ಮಾಡಬೇಕಾಗತ್ತೆ. ನಮ್ಮ ಲೆಫ್ಟ್ ಹ್ಯಾಂಡಿಂದ ರೈಟ್ ಸೈಡ್ ಕಟ್ ಮಾಡಬೇಕಾಗತ್ತೆ, ಲೆಫ್ಟ್ ಹ್ಯಾಂಡಿಂದ ರೈಟ್ ಸೈಡ್ನ ಕಟ್ ಮಾಡಿ ಮತ್ತು ಇದನ್ನು ಹೀಗೆ ಕಟ್ ಮಾಡಬೇಕಾಗತ್ತೆ, ಇದನ್ನು ಹೀಗೆ ಕಟ್ ಮಾಡಬೇಕು. ಯಾಕಂದರೆ ನಮ್ಮ ಆರ ನಮ್ಮ ಸುತ್ತ 7 ಪದರದಲ್ಲಿ ನಮ್ಗೆ ಆರ ಇರುತ್ತೆ, ಅದರೊಳಗಡೆ ಈ ದೇಹ ಇರುತ್ತೆ. ನಾವು ಆ ಆರವನ್ನು ಈ ಒಂದು ಎನರ್ಜಿ ಮುಖಾಂತರ ನಮ್ಗೆ ಇಲ್ಲಿ ಏನು ಒಂದು ಎನರ್ಜಿ ಕ್ರಿಯೇಟ್ ಆಗಿರುತ್ತಲ್ಲ ಈ ಎನರ್ಜಿಯಿಂದ ನಾವು ಇದನ್ನು ಹೀಗೆ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಕ್ಲೆನ್ಸ್ ಮಾಡಿಕೊಂಡು ಹೀಗೆ ಕೈ ಒದರಿದಾಗ ಏನಾಗುತ್ತೆ, ನಾವು ನಮ್ಮಲ್ಲಿ ಸುತ್ತಕೊಂಡಿರುವಂತಹ ಈ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಎಲ್ಲವೂ ನಮಗೆ ಲೈಕ್ ಇದು ಡೆಸ್ಟ್ರಾಯ್ ಮಾಡ್ದಂಗೆ, ಅಂದರೆ ಕೈನ ಒದರಿದಾಗ ಇದು ಡೆಸ್ಟ್ರಾಯ್ ಆದಂಗೆ. ಆವಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಆರಾ ಕ್ಲೆನ್ಸ್ ಆಗುತ್ತೆ. ನಿಮಗೆ ತಕ್ಷಣವೇ ನಿಮಗೊಂದು ಪಾಸಿಟಿವಿಟಿ ಫೀಲ್ ಆಗುತ್ತೆ. ಮತ್ತು ಯಾವಾಗಲೂ ನಾವು ಯೂನಿವರ್ಸ್ಗೆ ಏನೇ ಹೇಳಬೇಕಾದ್ರೂ, ಎನರ್ಜಿ ಕ್ರಿಯೇಟ್ ಮಾಡ್ಕೋಬೇಕಾದ್ರೂ ಸಾಕಷ್ಟು ಸಲ ಪಾಸಿಟಿವ್ ಅಫರ್ಮೇಷನ್ಸ್ನ ನಾವು ಹೇಳ್ಕೊತಾ ಇರಬೇಕಾಗತ್ತೆ. ಆವಾಗಲೇ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಯಾವಾಗ್ಲೂ ನಾವು ಏನು ದೊಡ್ಡವ್ರು ಕೂಡ ಹೇಳೋರು, ಯಾವಾಗಲೂ ನಾವು ಒಳ್ಳೇದನ್ನೇ ನುಡಿಬೇಕು, ಒಳ್ಳೇದನ್ನೇ ನಾವು ಬಯಸಬೇಕು ಅಂತ. ಹಾಗೆ ನಾವು ಸದಾ ಯಾವಾಗಲೂ ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಯಾವುದೇ ಥರ ಕಂಪ್ಲೇನಿಂಗ್ ಮಾಡಬಾರ್ದು, ಯಾವುದೇ ಥರ ಗಾಸಿಪ್ ಮಾಡಬಾರ್ದು, ಅಥವಾ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಇದೆಲ್ಲ ಮಾತಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಈ ಒಂದು ಕೆಟ್ಟ ಆಲೋಚನೆಗಳು, ನಾವು ಕೆಟ್ಟ ಆಲೋಚನೆ ಬಂದಾಗಲೇ ನಾವು ಕೆಟ್ಟದಾಗ ಮಾತಾಡೋದು. ಆ ಥರ ನಾವು ಕೆಟ್ಟದಾಗ ಮಾತಾಡಿದಾಗ ಏನಾಗುತ್ತೆ, ನಮ್ಮ ದೇಹ ಅಥವಾ ಮೈಂಡ್ ಸೋಲ್ ಮೇಲೆ ಇಂಪ್ರಿಂಟ್ ಆಗಿಬಿಡುತ್ತೆ. ಸೊ ಆವಾಗ ಏನಾಗುತ್ತೆ, ಒಂದು ಬ್ಲಾಕೇಜ್ ಕ್ರಿಯೇಟ್ ಆಗುತ್ತೆ ನಮ್ಮ ಸುತ್ತ. ಆವಾಗ ನಾವು ಯಾವುದೇ ಥರ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರು ವರ್ಕ್ ಆಗಲ್ಲ. ನೀವು ಎಷ್ಟೇ ಆರಾ ಕ್ಲೆನ್ಸ್ ಮಾಡಿಕೊಂಡ್ರು ನಿಮಗೆ ಅದು ಕ್ಲೆನ್ಸ್ ಅಂತ ಅನ್ಸಲ್ಲ, ಅಥವಾ ನಿಮ್ಮ ಚಕ್ರ ಬ್ಯಾಲೆನ್ಸ್ ಮಾಡಿದ್ರು ಬ್ಯಾಲೆನ್ಸ್ ಅಂತ ಅನ್ಸಲ್ಲ. ಯಾಕೆಂದರೆ ನಿಮ್ಮ ಸುತ್ತ ನಿಮಗೊಂದು ಬ್ಲಾಕೇಜಸ್ ಕ್ರಿಯೇಟ್ ಆಗೋಗಿರುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೇ ನಾವು ಬೆಳಗ್ಗೆ ಎದ್ದ ತಕ್ಷಣ ಆಗಲಿ ಅಥವಾ ಮಲಗುವಾಗ ಒಂದು 20 ನಿಮಿಷ ಮುಂಚೆ ಆಗಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಅಲರ್ಟ್ ಆಗಿರುತ್ತೆ.
ಯಾಕಂದರೆ ಅದು ನಾವು ಏನು ಹೇಳ್ತೀವಿ ಅಥವಾ ನಾವು ಏನು ಕಲಿತೀವಿ ಅಥವಾ ನಾವು ಏನನ್ನು ರಿಪೀಟ್ ಮಾಡ್ತಾ ಇರ್ತೀವಿ ಅದನ್ನು ಅಬ್ಸರ್ವ್ ಮಾಡ್ಕೋತಾ ಇರುತ್ತೆ. ಅದಕ್ಕೆ ನಮ್ಮ ಸಬ್ಕಾನ್ಷಿಯಸ್ಗೆ ಯಾವಾಗಲೂ ನಾವು ಪಾಸಿಟಿವ್ ಟರ್ಮ್ಸ್ನ ನಾವು ಹೇಳ್ತಾ ಬಂದರೆ ನಮ್ಮ ಸುತ್ತ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.